ಜೈ ಶ್ರೀರಾಮ್. ಅಖಂಡ ಭಾರತ, ಹಿಂದುತ್ವದ ನಾಡಿಮಿಡಿತ. ವಾಹಿನಿ ವೀಕ್ಷಿಸುತ್ತಿರುವಂತಹ ಎಲ್ಲ ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ. ರಾಮ ಅನ್ನುವಂತಹ ಎರಡಕ್ಷರದ ಆ ಒಂದು ಹೆಸರು, ಏನೋ ಒಂದು ಭಕ್ತಿ. ಅಯೋಧ್ಯೆ ಅನ್ನುವಂತಹ ಶಬ್ದ ಮೂರಕ್ಷರ. ಆ ಮೂರಕ್ಷರ ಕೇಳುವಾಗಲೇ ಮೈಯೆಲ್ಲ ಏನೋ ಒಂದು ರೋಮಾಂಚನ. ಪ್ರಭು ಶ್ರೀರಾಮಚಂದ್ರನ ಜನ್ಮಭೂಮಿ ಅದು ಅಯೋಧ್ಯೆ. ಎಲ್ಲದರಲ್ಲೂ ಆದರ್ಶವನ್ನು ಪಾಲಿಸಿಕೊಂಡು ಬಂದಂತಹ ಶ್ರೀರಾಮಚಂದ್ರ 14 ವರ್ಷ ವನವಾಸವನ್ನು ಗೈದು ದುಷ್ಟರನ್ನು ಹನನ ಮಾಡಿದಂತಹ ಶ್ರೀರಾಮಚಂದ್ರನ ಜನ್ಮಭೂಮಿ ಅದು ಅಯೋಧ್ಯೆ. 500 ವರ್ಷಗಳ ಹಿಂದೂಗಳ ಕನಸು ನನಸಾದಂತಹ ದಿನ ಅದು ಜನವರಿ 22. ಜನವರಿ 22ನೇ ತಾರೀಕಿನಂದು ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲನ ಪ್ರಾಣ ಪ್ರತಿಷ್ಠೆ ನಡೆದಂತಹ ದಿನ. ಈ ಒಂದು ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆಯ ಶ್ರೀರಾಮ ಭಕ್ತರು ಅಯೋಧ್ಯೆಯನ್ನು ಸಂದರ್ಶಿಸಿದಂತಹ ಆ ಒಂದು ಶುಭಗಳಿಗೆ ವೀಕ್ಷಿಸೋಣ ಅಯೋಧ್ಯೆಯ ಶ್ರೀರಾಮಚಂದ್ರನ ಆ ಭವ್ಯ ದೇಗುಲ. ಮಂಜುನಾಥ್ ಭಟ್ ತಲಪಾಡಿ ಮತ್ತೊಬ್ಬರು ಕರಸೇವಕರು ಹೋಗಿ ನಮ್ಮನ್ನು ಅಲಹಾಬಾದ್ನಲ್ಲಿ ಒಂದು ಬೇಡಿ ಗೋಡನಿಗೆ ಹಾಕಿದರು. ಅಲ್ಲಿಂದ ತಪ್ಪಿಸಿ ಇಬ್ಬರು, ನಾನು ಮತ್ತು ತಿಮ್ಮಪ್ಪಾಚಾರ್ ಅಂತ, ತಪ್ಪಿಸಿ ಗೂಡ್ಸ್ ಗಾಡಿಯಲ್ಲಿ ಉಪ್ಪಿನ ಲೋಡಿನಲ್ಲಿ ಉಪ್ಪನ್ನೆಲ್ಲ ಬಳಿಗೆ ಹಾಕಿ ಅದರ ನಡುವಿನಲ್ಲಿ ಮಲಗಿ ಸಾಧಾರಣ ಆಚೆ ಹೋಗಲಿಕ್ಕೆ ಪ್ರಯತ್ನ ಪಟ್ಟೆವು. ಅಲ್ಲಿ ಶೂಟ್ ಮಾಡಲಿಕ್ಕೆ ಶುರು ಮಾಡಿದರು. ಇದು ಮೇಲೆ ಬಂದು ನೋಡಿಕೊಂಡು ನಾವು ಉಪ್ಪಿನ ಗೋಣಿಯನ್ನು ನಮ್ಮ ಮೇಲೆ ಹಾಕಿ ಮಲಗಿ ಸ್ವಲ್ಪ ಹೋದೆವು. ಮತ್ತೆ ಜಾಸ್ತಿ ನಮಗೆ ಹೋಗಲಿಕ್ಕೆ ಬಿಡಲಿಲ್ಲ. ಅಲ್ಲಿಂದ ನಾವಿಬ್ಬರು ತಪ್ಪಿಸಿ ಹೀಗೆ ಬೇರೆ ಬೇರೆ ವಿಧದಲ್ಲಿ ಗಾಡಿಯಲ್ಲಿ ಬಂದು ಕೊಯಮತ್ತೂರಿನಲ್ಲಿ ಒಂದು ಅವರ ಸಂಬಂಧಿಕರ ಮನೆಯಲ್ಲಿ ಒಂದು 15 ದಿನ ಇದ್ದೆವು. ಆಗ ಇಲ್ಲಿ ನಮ್ಮ ಉಳ್ಳಾಳದಲ್ಲಿ ಭಾರಿ ಗಲಭೆ ಎಲ್ಲ ಇತ್ತು, ಬರಲಿಕ್ಕೆ ಭಾರಿ ಇದರಲ್ಲಿ ಆಗಿ ಮತ್ತೆ ಹೇಗಾದರೂ ನಮ್ಮ ಇದರಲ್ಲಿ ಆಸೆ ಇರಲಿಲ್ಲ, ಯಾವುದು ಜೀವನದಲ್ಲಿ ಆಸೆ ಇಲ್ಲದೆ ಹೋದ್ದು. ಮನೆಯಲ್ಲಿ ಇನ್ನು ಬರ್ತೇವೆ ಅಂತ ಹೇಳಿ ಹೋದ್ದಲ್ಲ, ಮನೆಯಲ್ಲಿ ಒಳ್ಳೆಯ ಇದರಲ್ಲಿ ಕಲಿಸಿದ್ದಾರೆ, ಹೋಗಿ ಬಾ ರಾಮನ ಸೇವೆ ಅಂತ. ಹಾಗೆ ನಾವಿಬ್ಬರು ಅಲ್ಲಿ ಗಲಭೆ ಇದರಲ್ಲಿ ಆಗಿ ತಲಪಾಡಿಯಲ್ಲಿ ಆಗಿ ಒಳಗೆ ಆಗಿ ನಾವು ಮನೆಗೆ ತಲುಪಿದ್ದೇವೆ. 92ರಲ್ಲಿ ಹೋಗಿ ಜಲಂಧರ್ ಅಂತ ಇದ್ದರು, ಅವರ ಗ್ರೂಪಿನಲ್ಲಿ ಹೋಗಿ ನಾವು ಕರಸೇವೆ ಮಾಡಿದ್ದೇವೆ. ಅಲ್ಲಿಂದ ಇದು ತಂದು ಹೊಯ್ಗೆ ಸರೋಜ ನದಿಯಿಂದ ಇಲ್ಲಿಗೆಲ್ಲ ತಂದು ಎಲ್ಲ ಆಗುವಾಗ ಎಲ್ಲ ನಾವು 2ನೇ ಸಲ ಹೋಗಿ ಕರಸೇವೆ ಮಾಡಿ ಬಂದಿದ್ದೇವೆ. ರಾಮ ಮಂದಿರದ್ದು ಇಷ್ಟು ಬೇಗ ಆಗ್ತಂತೆ ನಮಗೆ ಗೊತ್ತಿರಲಿಲ್ಲ. ಅದು ರಾಮನ ಯೋಗ ಉಂಟು. ನಾವು 3 ಬಾರಿ ಹೋಗಿ ಈಗ ಇದರಲ್ಲಿ ಇದ್ದೇನೆ, ಕೆಲವು ಅವಘಡ ಬಂದು. ಆದರೆ ಈಗ ರಾಮನ ಸೇವೆಯನ್ನು ಈಗ 48 ದಿನದ ದೃಢ ಕಲಶದನ್ನು ನಾವು ಮುಡ್ತೇವೆ ಅಂತ ನಾವು ನೆನೆಸಿರಲಿಲ್ಲ. ಮೊನ್ನೆ TV ಪರದೆಯಲ್ಲಿ ನೋಡಿದ್ದು ಹಾಗೆ. ಈಗ ಇದನ್ನು ನಾವು ನೋಡುವುದು ನಮ್ಮದೊಂದು ಜೀವಮಾನದಲ್ಲಿ ಒಂದು ದೊಡ್ಡ ಸಂಗತಿಯಾಗಿದೆ. ಯಾಕೆ ದೇವರ ಅನುಗ್ರಹ ಉಂಟು ಅಂತ ಸ್ಪಷ್ಟ ಗೊತ್ತಾಗಿದೆ. ರಾಮನ ಅನುಗ್ರಹ ನಮಗೆ ಇದೆ. ರಾಮ ಇನ್ನೂ ಆಶೀರ್ವಾದ ಮಾಡಿ ನಮಗೆ ಆರೋಗ್ಯ ಕೊಡಲಿ, ಇನ್ನೂ ರಾಮನ ಸೇವೆ ಮಾಡುವಂಥ ಒಂದು ನಮಗೆ ಆರೋಗ್ಯದಿಂದ ಮಾಡಿ ಅವರಿಗೆ ನಮಗೆ ಒಳ್ಳೆಯ ಎಲ್ಲರಿಗೂ ನಮ್ಮ ರಾಷ್ಟ್ರಕ್ಕೆ ಒಳ್ಳೇದು ಮಾಡಲಿ ಅಂತ ಹೇಳಿಕೊಂಡು ನಾನೊಂದು 2 ಮಾತು. ಖಂಡಿತವಾಗಲಿ ಧನ್ಯವಾದ ಸರ್. ಒಂದು ಒಳ್ಳೆಯ ಧನ್ಯವಾದವನ್ನು ಸೂಚಿಸ್ತೇವೆ. ಯಾಕಂದರೆ ಈ ವ್ಯವಸ್ಥೆ ನಾವಾಗಿ ಹೋಗ್ತಿದ್ರೆ ತುಂಬ ಕೆಲಸ ಇತ್ತು, ಕಷ್ಟವೂ ಇತ್ತು. ಈಗ ಅವರು ಕಳಿಸಿಕೊಡುವುದರಲ್ಲಿ ನಮಗೇನು ಭಾರಿ ಅನುಕೂಲವಾಗಿ ಹೋಗಿ ಬರ್ತೇವೆ. ಹಾಗೆ ಅಂತ ನನ್ನ ಅನಿಸಿಕೆ. ಧನ್ಯವಾದ ಸರ್. ನಿಮ್ಮ ಕರಸೇವೆಯನ್ನು ಆವತ್ತು ಮಾಡಿದರೆ ಕಷ್ಟದಿಂದ ಅದರಿಂದ ಅದರ ಫಲವಾಗಿ ನಾವು ಇವತ್ತು ಹೊರಡ್ತಾ ಇದ್ದೇವೆ. ಖಂಡಿತವಾಗಲೂ ಈ ರಾಮ ಮಂದಿರದ ಇದು ಉದ್ಘಾಟನೆ ಆಗಿ ಇದರಲ್ಲಿ ಈಗ ಯಾರ ಹೆಸರು ಇರಲಿ ಆದರೂ ಕೂಡ ಪ್ರಭು ಶ್ರೀರಾಮಚಂದ್ರ ಕಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಕಿ ಬೋಲೋ ಮಾನಸುತ ಹನುಮಾನ್ ಕಿ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಇವತ್ತು ನಾವು ರಾಮ ಜನ್ಮಭೂಮಿಯಲ್ಲಿ ಕಳೆದ ಹಲವಾರು ವರ್ಷದಿಂದ ಸರಿಸುಮಾರು 500 ವರ್ಷಗಳ ಹಿಂದೆ ಈ ದೇಶದಲ್ಲಿ ಸಹಸ್ರಾರು ಜನ ಹಿಂದೂಗಳು ಪ್ರಾಣವನ್ನು ತೆತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಲೇಬೇಕೆಂಬ ಉದ್ದೇಶದಿಂದ ಬಹಳಷ್ಟು ಜನ, ಕೋಟ್ಯಾಂತರ ಜನ ಅಂತ ಹೇಳಿದರೂ ತಪ್ಪಿಲ್ಲ, ಪ್ರಾಣ ತೆತ್ತಿದ್ದಾರೆ. ಎಷ್ಟೋ ಜನ ಸರಾಯು ನದಿಯಲ್ಲಿ ತಮ್ಮ ಪ್ರಾಣವನ್ನು ಬಿಟ್ಟು ಆ ಸರಾಯಿ ನದಿಯಲ್ಲಿ ನೀರು ಕೆಂಪಾಗಿತ್ತು ಅನ್ನೋದನ್ನು ತಾವೆಲ್ಲ ಕೇಳಿರ್ಬೋದು. ಪ್ರಾಯಶಃ ನಿಮಗೆ ಈ ಒಂದು ರಾಮ ಜನ್ಮಭೂಮಿಯಲ್ಲಿ ನಮ್ಮ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನಿಗೋಸ್ಕರ ಸಹಸ್ರಾರು ಹಿಂದೂಗಳು ತಮ್ಮ ಮನೆ ಮಠ ಬಿಟ್ಟು ಹೋರಾಟ ಮಾಡಿದ್ದಾರೆ.
ಭಾಳ ವರ್ಷದಿಂದ ಸರಿಸುಮಾರು ಎಲ್ಲರೂ ತಿಳಿದಾಗ 500 ವರ್ಷಗಳ ಹಿಂದೆ ಒಬ್ಬ ನಮ್ಮ ದೇಶಕ್ಕೆ ಕಾಲಿಟ್ಟಂಥ ಬಾಬರ ಶ್ರೀರಾಮ ಮಂದಿರವನ್ನು ಕೆಡವಿ ಅಲ್ಲಿ ಆತ ಆ ಗುಮ್ಮಟವನ್ನು ರಚಿಸಿ ಬಾಬರಿ ಮಸೀದಿ ಅಂತ ಹೆಸರಿಟ್ಟು ಅವನು ಆಡಳಿತ ಮಾಡಿದ್ದಾನೆ. ಇದು ನಮ್ಮ ದೇಶಕ್ಕೆಲ್ಲ ಭಾರತೀಯ ಸಂಸ್ಕೃತಿಗೆ ಒಂದು ನೀಚ ಒಂದು ಸ್ವರೂಪ. ಅದನ್ನು ನಾವು ತೆಗಿಬೇಕೆಂಬ ಉದ್ದೇಶದಿಂದ ಬಹಳ ವರ್ಷ ದುಡಿದ್ರು. 1988ರಲ್ಲಿ ಪ್ರಾಯಶಃ ಅದಕ್ಕಿಂತ ಮೊದಲು ಬಹಳಷ್ಟು ಭಾರತೀಯರು ಹೋರಾಟ ಮಾಡಿದ್ದಾರೆ. ಆದರೆ ವಿಶ್ವ ಹಿಂದೂ ಪರಿಷತ್ ಆ ಒಂದು ಹೋರಾಟವನ್ನು 1964ರಲ್ಲಿ ಪ್ರಾರಂಭಿಸಿ 88ರಲ್ಲಿ ಶ್ರೀರಾಮ ಶಿಲಾಪೂಜನ ಮತ್ತು ಶ್ರೀರಾಮ ಯಜ್ಞ ಎಂಬ ಒಂದು ರಥಯಾತ್ರೆ, ಶ್ರೀರಾಮ ರಥಯಾತ್ರೆ 88ರಲ್ಲಿ ಬಂತು. ಇದರ ನೇತೃತ್ವವನ್ನು ನಮ್ಮ ಹಿರಿಯರು, ಭಾರತದ ಮಾಜಿ ಉಪ ಪ್ರಧಾನಿಯವರು ಆಗಿರುವಂಥ ಅಟಲ್ ಬಿಹಾರಿ ವಾಜಪೇಯಿಯವರ ಸಂಗಾತಿಯಾಗಿದ್ದು ಹೋರಾಟ ಮಾಡಿದಂಥ ನಮ್ಮ ಹಿರಿಯರಾದಂಥ ಲಾಲ್ ಕೃಷ್ಣ ಅಡ್ವಾಣಿಯವರು ರಥವನ್ನು ಇಡೀ ದೇಶಾದ್ಯಂತ ಸಂಚರಿಸಿ ಹಿಂದೂ ಸಮಾಜವನ್ನು ಎತ್ತುವಂಥ ಕೆಲಸ ಪ್ರಪ್ರಥಮ ಮಾಡಿದ್ದಾರೆ ಅನ್ನೋದಕ್ಕೆ ನಾನು ಸಂತೋಷ ಪಡ್ತೇನೆ. ಈ ಮುಖೇನ ಅಂದಿನ ಪ್ರಧಾನ ಕಾರ್ಯದರ್ಶಿ, ವಿಶ್ವ ಹಿಂದೂ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಅಶೋಕ್ ಸಿಂಘಲ್ ಇವರನ್ನು ನಾವು ಒಟ್ಟಿಗಿದ್ದೆವು. ನನಗೆ ಅವರನ್ನು ಮಂಗಳೂರಿನಲ್ಲಿ ಒಂದು ಸಮಾರಂಭದಲ್ಲಿ ಭಾಗವಹಿಸಿ ನಾನು ಒಂದು ಮಂಗಳೂರಲ್ಲಿ 5 ಪ್ರಖಂಡ ಇತ್ತು. ಒಂದು ನಾಗುರಿ ಪ್ರಖಂಡ, ಒಂದು ಉರ್ವ ಪ್ರಖಂಡ, ಒಂದು ದೇವಿನಗರ ಪ್ರಖಂಡ, ಮತ್ತೊಂದು ಮಂಗಳಾದೇವಿ ಪ್ರಖಂಡ. ಈಗ ಒಟ್ಟು 5 ಪ್ರಖಂಡ ನಮ್ಮ ಮಂಗಳೂರು ನಗರದಲ್ಲಿತ್ತು. ಆ ಒಂದು ಪ್ರಖಂಡ ದೇವಿನಗರ ಪ್ರಖಂಡದ ಅದರ ನಾನು ಅಧ್ಯಕ್ಷನಾಗಿ ಸರಿಸುಮಾರು 10 ವರ್ಷ ಶ್ರೀರಾಮನ ಒಂದು ಕೆಲಸಕ್ಕೋಸ್ಕರ ನಮ್ಮಿಂದಾದ ಅಳಿಲ ಸೇವೆಯನ್ನು ಮಾಡಿದ್ದೇವೆ. ಮತ್ತು 88ರಲ್ಲಿ ಅಡ್ವಾಣಿಯವರ ರಥವನ್ನು ಅತ್ಯಂತ ವೈಭವದಿಂದ ಸ್ವೀಕರಿಸಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುತ್ತಾಡುವಾಗ ನಾನು ಕೂಡ ಅದರ ಒಂದು ಅವರ ಹಿಂದಿನಿಂದ ಹೋಗಿದ್ದೇನೆ. ಅವರನ್ನು ನಮ್ಮ ಜಿಲ್ಲೆಯಿಂದ ಉತ್ತರ ಕರ್ನಾಟಕಕ್ಕೆ ಬಿಟ್ಟು ಕೊಡೋ ತನಕ ನಾವು ಕೆಲಸ ಮಾಡಿದ್ದೇವೆ. ಆವಾಗ ಉಡುಪಿ ಕೂಡ ಮಂಗಳೂರೇ ಜಿಲ್ಲೆ ಇತ್ತು, ಒಂದೇ ಇತ್ತು ನಮ್ಮದು 88ರಲ್ಲಿ. ತದನಂತರ 89ರಲ್ಲಿ ನಾವು ದೇವಿನಗರದಲ್ಲಿ ಮನೆಗೆ ಭೇಟಿ ಮಾಡಿ ಮನೆ ಪ್ರತಿಯೊಂದು ಹಿಂದುವಿನ ಮನೆಯಲ್ಲಿ 1 ರೂಪಾಯಿ ತಗೊಂಡಿದ್ದೇವೆ. 1 ರೂಪಾಯಿ ಎಷ್ಟು ನಮಗೆ ಉಂಟಂದರೆ, ನಾನು ನನ್ನ ಪರಿಮಿತಿ ಶಕ್ತಿನಗರದಿಂದ ಕುಂಟಲ್ಪಾಡಿಂದ ಹಿಡಿದು ಎಯ್ಯಾಡಿ, KPT, ಬಲಭಾಗದಿಂದ ದೇರೆಬೈಲು, ಕುಂಟಿಕಾನ, ಮುಲ್ಲಕಾಡು, ಇಲ್ಲಿಂದಾಗಿ ಮುಲ್ಲಕಾಡು, ಕೋರ್ದಬ್ಬಸಾನ, ಆ ಎಲ್ಲ ಪರಿಸರ ಪಾಪ ಅವರು ಈ ಒಂದು ಇದರಲ್ಲಿ ಬಹಳಷ್ಟು ಭಾಗಿಯಾಗಿದ್ದಾರೆ. ಅಲ್ಲಿಂದ ಕಾವೂರಾಗಿ, ಕುಂಜತ್ಬೈಲಾಗಿ, ಮರವರು, ಮರಕಡ ಅಲ್ಲಿಯವರೆಗೆ ಆ ತುದಿ ಅಲ್ಲಿಯವರೆಗೆ ಸಹ 1 ರೂಪಾಯಿ ತಿರುಗಿ ಅದನ್ನು ಕಲೆಕ್ಷನ್ ಮಾಡಿದ್ದೇವೆ ಪ್ರಪ್ರಥಮ ಬಾರಿ. ಮತ್ತು ನಮ್ಮ ಪಚ್ಚನಾಡಿಯಿಂದ ಇದು ಓಮಂಜೂರು ಬಾರ್ಡರ್ಸ್ ಅಲ್ಲಿಯವರೆಗೆ ನಾವು ಕೆಲಸ ಮಾಡಿ ಆ 1 ರೂಪಾಯಿಯನ್ನು ಸ್ವೀಕಾರ ಮಾಡಿ ಅಷ್ಟೇ ಇಟ್ಟಿಗೆ ಶಿಲಾಪೂಜನ ಕಾರ್ಯಕ್ರಮ ಮಾಡಿದ್ದೇವೆ ನಾವು. ಶಿಲಾಪೂಜನದಲ್ಲಿ ಪ್ರತಿಯೊಬ್ಬರು ಶ್ರದ್ಧಾಭಕ್ತಿಯಿಂದ ನಮಗೆ ಆ ಇಟ್ಟಿಗೆಯನ್ನು ದೇವಿನಗರ ದುರ್ಗಾಕಟ್ಟೆ ಅದರ ಬಗ್ಗೆ ಉಲ್ಲೇಖ ನಾವು ಮಾಡೋದಿಲ್ಲ. ಅದು ನಮ್ಮ ಈ ಸಲ 55ನೇ ವರ್ಷ ದೇವಿ ಮಹಾತ್ಮೆ ಆಟ ಆಗ್ತದೆ. ಅದರಲ್ಲಿ ನಮ್ಮ ಆ ಸಂದರ್ಭದಲ್ಲಿ ಅದೇ ಕಟ್ಟೆಯಲ್ಲಿ ನಮ್ಮ ದೇವಿಯನ್ನು ಕೂತ್ಕೊಳ್ಳಿಸುವಂಥ ಒಂದು ಇದಿತ್ತು. ಈಗ ದುರ್ಗಾಕಟ್ಟೆ ಅಂತ ಅದು ರಾರಾಜಿಸುತ್ತೆ. ಅಲ್ಲೇ ನಮ್ಮ ಶ್ರೀರಾಮನ ಶಿಲಾಪೂಜನ ಕಾರ್ಯಕ್ರಮ, ಶ್ರೀರಾಮ ಯಜ್ಞ ಆಗಿದೆ. ಅಲ್ಲಿ 2 ಲೋಡಿನಷ್ಟು ನಾವು ಇಟ್ಟಿಗೆಗಳನ್ನು ಸಂಗ್ರಹಿಸಿ ಅದನ್ನು ಎಲ್ಲಿಗೆ ನಮ್ಮ ಆವತ್ತಿನವರು ಹೇಳಿದ್ದಾರೆ ಅಲ್ಲಿ ಮುಟ್ಟಿಸುವಂಥ ಜವಾಬ್ದಾರಿಯಿಂದ ನಾನು ಮುಟ್ಟಿಸಿದ್ದೇನೆ. ಮತ್ತು ಎಷ್ಟು ಕಲೆಕ್ಷನ್ ಆಗಿದೆ ದುಡ್ಡನ್ನು ನೇರವಾಗಿ ಅಯೋಧ್ಯ ಟ್ರಸ್ಟಿಗೆ ಅಲ್ಲಿ ಕೊಟ್ಟಿಲ್ಲ. ಅದನ್ನು ಅಯೋಧ್ಯ ಶ್ರೀರಾಮ ನ್ಯಾಸ್ ಅಂತ ಉಂಟು ಟ್ರಸ್ಟ್, ಅಲ್ಲಿಗೆ ನಾವು ಆ ದುಡ್ಡನ್ನು ಹಾಕಿ 1 ರೂಪಾಯಿ ಕೂಡ ಭಕ್ತರಿಂದ ಬಂದಂಥ ದುಡ್ಡನ್ನು ಸದುಪಯೋಗಪಡಿಸಿ ಕೊಟ್ಟಿದ್ದೇವೆ. ಮತ್ತು ತುಂಬ ಸಂತೋಷ ಆಗ್ತದೆ. ನಮ್ಮ ಜೀವನದಲ್ಲಿ ನಾವು ಯಾವತ್ತೂ ಕೂಡ
ಅನಿರೀಕ್ಷಿತವಾಗಿ ಅಥವಾ ಅನಿರೀಕ್ಷೆಯನ್ನು ಗೊತ್ತಿಲ್ಲ, ನಮ್ಮ ಜೀವನದಲ್ಲಿ ನಾವು ಈ ಒಂದು ಸುಸಂದರ್ಭವನ್ನು ಈಗಿನ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಮುಂಚೆ ಮಾಡಿದರೂ ಕೂಡ ಈಗ ನಾವು ನರೇಂದ್ರ ಮೋದಿಯವರು ಇದಕ್ಕೆ ಆದಷ್ಟು ಶೀಘ್ರ ಚಾಲನೆಯನ್ನು ಕೊಟ್ಟು ಎಲ್ಲ ದೇಶದಲ್ಲಿರುವ ಅಡಚಣೆಗಳನ್ನು ನಿಲ್ಲಿಸಿ ಇವತ್ತು ಅಯೋಧ್ಯೆಯನ್ನು ಕಳೆದ ಜನವರಿ 22ರಂದು ಒಂದು ದೇಶಕ್ಕೆ ಅಯೋಧ್ಯ ಮಂದಿರವನ್ನು ಸಮರ್ಪಣೆ ಮಾಡುವಲ್ಲಿ ಮುತುವರ್ಜಿ ವಹಿಸಿ ಕೆಲಸ ಮಾಡಿದ್ದಾರೆ. ಅವರು ಕೂಡ ಅಭಿನಂದನೀಯರು. ಮತ್ತು ನಾನು ಒಂದು ಮಾತು ಹೇಳಬೇಕಾಗ್ತದೆ, ಇದಕ್ಕೋಸ್ಕರ ನಾನು BJPಯ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಆ ಸಮಯದಲ್ಲಿ ಇದ್ದೆ. ನಮ್ಮ ಮುರಳಿ ಮನೋಜ್ ಜೋಶಿಯವರು ನೆನಪು ಮಾಡಬೇಕು. ಮುರಳಿ ಮನೋಜ್ ಜೋಶಿಯವರು, ಋತಂಬರ ಮತ್ತು ಈ ಸ್ವಾತಿ, ಇವರು ಸಾಧ್ವಿ ಮತ್ತು ಇನ್ನೂ ಅನೇಕರು, ಅಟಲ್ ಬಿಹಾರಿ ವಾಜಪೇಯಿಯವರು ಕೂಡ ನನಗೆ ತುಂಬ ಇದಾದ. ಅವರು ಬಹಳಷ್ಟು ಕಷ್ಟಪಟ್ಟಿದ್ದಾರೆ, ಅಡ್ವಾಣಿಯವ್ರ ಜೊತೆ ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ಇದು ನಾವು ಮಾಡಿಯೇ ತೀರಬೇಕು ಅನ್ನೋಂಥ ನಿಶ್ಚಲ ಮನಸ್ಸಿನಿಂದ ಮಾಡಿದ್ದಕ್ಕೆ ಎಲ್ಲ ಹಿಂದೂ ಸಮಾಜ ಭಾರತದಲ್ಲಿ ಇವತ್ತು ಸಹಕಾರ ಕೊಟ್ಟಿದೆ. ಇದು ನಮ್ಮ ಸುದೈವ. ನಾವು ಜೀವಿತ ಕಾಲದಲ್ಲೇ ಇಷ್ಟೆಲ್ಲ ಒಂದು ನೋಡುವಂಥ ಸೌಭಾಗ್ಯ ನಮಗೆ ಇವತ್ತು ಬಂದಿದೆ. ಅದನ್ನು ಎಂದು ಮರೆಯಲಿಕ್ಕಿಲ್ಲ. ಇದಕ್ಕೆಲ್ಲ ಸಹಕರಿಸಿದಂಥ ಎಲ್ಲ ಹಿಂದೂ ಭಕ್ತರಿಗೆ, ಹಿಂದೂ ಬಾಂಧವರಿಗೆ ನಾನು ಕೃತಜ್ಞತೆಯನ್ನು ಈ ಮೂಲಕ ಅರ್ಪಿಸ್ತೇನೆ. ಇನಿಯಂಕ್ಲೆಗ್ ಬಾರಿ ಸಂತೋಷದ ಸುದೀನ ಪಂದ್ ಮಸ್ತ್ ಹೆಮ್ಮೆ ಒಂದುಂಡು. ದೈಗ ಪಂಡ ಸೊನ್ಪತ್ರಡ್ಡನೇ ವಿಸವಿ ಎಂಕುಲು ಪುಟ್ಟುದು ಜಪಗ ಆ ಸೊನ್ಪತ್ರಡ್ಡನೇ ವಿಸವಿಡು ಅಕುಲ್ ಕರಸೇವಕರು ಬಾರಿ ಬಂಗ ಬೈದೇರಿಂದು ಪನ್ಪಿನ ಕೇಂದ್ರ ಎಂಕುಲು ಆತೆ ಅಂಡ್ ಅಕುಲಿನಿ ಬೈದಿನ ಬಂಗಾರದೋಸ್ಕರ ಎಂಕುಲಿನಿ ಆರಾಮಡೊಂಜಿ ಬಾರಿ ಸಂತೋಷೋಡಿನಿ ಪೂರೆರ್ಲ ಒಟ್ಟಿಗೆ ಸೇರ್ದು ದಕ್ಷಿಣ ಕನ್ನಡರ್ದು ಕಮ್ಮಿಡ್ಲ ಸುಮಾರು ಒಂಜಿ 420 ಜನ ಇಂಕುಲು ಬಾರಿ ಸಂತೋಷರ್ದು ಪಿದಾಡೊಂದುಲ್ಲ ಮಸ್ತ್ ಹೆಮ್ಮೆ ಒಂದುಂಡು. ನಮ್ಮ ದೇಶದ ಪ್ರಧಾನಿ ಆಯ್ನ ನರೇಂದ್ರ ಮೋದಿಜಿ ಅದನ್ನ ನೇತೃತ್ವಡು ಪೊರ್ಲುದ ರಾಮ ಮಂದಿರ ಆತಂಡು ಅಂಚೆ ಇಂಕುಲು ಬಾರಿ ಹೆಮ್ಮೆಡುಲ್ಲ. ಇನಿ ಮಹಿಳಾ ದಿನಾಚರಣೆ ಇನ್ನಿತ ದಿನನೇ ಇಂಕುಲು ರೈಲಡು ಪೋಂದುಲ್ಲ ಮಸ್ತ್ ಖುಷಿ ಒಂದುಂಡು. ಪೂಜಾರಿ, ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯೆ. ಇವತ್ತು ನಾವೆಲ್ಲರೂ ಒಂದು ಎಂಥ ಸಂದರ್ಭದಲ್ಲಿ ಸೇರಿದ್ದೇವೆ ಅಂತ ಹೇಳಿದರೆ, ನಮ್ಮೆಲ್ಲರ ಕನಸು ಸುಮಾರು 500 ವರ್ಷಗಳಿಂದ ಸಾವಿರಾರು ರಾಮ ಭಕ್ತಾದಿಗಳೆಲ್ಲ ಕನಸು ಈಡೇರಿದೆ. ಈ ಒಂದು ಕೃತಜ್ಞತೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಲ್ಲುತ್ತದೆ. ಈ ಒಂದು ಪ್ರಧಾನಿ ನಾವು ಹೇಳಿದ್ದೇವೆ ಅಧಿಕಾರಕ್ಕೆ ಬರುವಾಗ, ಸನ್ಮಾನ್ಯ ಪ್ರಧಾನ ನರೇಂದ್ರ ಮೋದಿಯವರು ಕಟ್ಟುವೆವು ರಾಮ ಮಂದಿರವನ್ನು, ಅಲ್ಲೇ ಕಟ್ಟುವೆವು ಅಂತಹ ಸಾವಿರಾರು ಕಾರ್ಯಕರ್ತರ ಒಂದು ಮನದಾಳದ ನೋವಿದೆ. ಆ ನೋವಿಗೆ ಇವತ್ತೊಂದು ನ್ಯಾಯವನ್ನು ದೊರಕಿಸಿಕೊಡುವಂತಹ ಕೆಲಸವನ್ನು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾಡಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ಇವತ್ತೊಂದು ಸುಸಂದರ್ಭ ಒದಗಿ ಬಂದಿದೆ ಅಂತ ಹೇಳಿದರೆ, ನಾವೆಲ್ಲರೂ ಕೂಡ ಇವತ್ತು ಅಯೋಧ್ಯೆ ಪ್ರಭು ಶ್ರೀರಾಮ ಜನ್ಮಭೂಮಿಯನ್ನು ನೋಡಲಿಕ್ಕೆ ಅಲ್ಲಿಗೆ ಹೊರಟಿದ್ದೇವೆ. ಸುಮಾರು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಹಾಗೂ ಉತ್ತರ ಕನ್ನಡ ಜಿಲ್ಲೆಯಿಂದ ಸಾವಿರಾರು ರಾಮ ಭಕ್ತಾದಿಗಳು ನಾವೆಲ್ಲರೂ ಕೂಡ ಒಟ್ಟಿಗೆ ಒಂದೇ ಕೂಡು ಕುಟುಂಬದಂತೆ ಇವತ್ತು ರೈಲಿನಲ್ಲಿ ಪ್ರಯಾಣವನ್ನು ಮಾಡ್ತಿದ್ದೇವೆ. ಇದರಲ್ಲಿ ಅದರ ಜೊತೆಗೆ ಸುಮಾರು ಜನ ಕರಸೇವಕರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಹಿರಿಯರೊಂದಿಗೆ ಅವರ ಅನುಭವಗಳನ್ನು ಕೂಡ ಒಂದು ಹಂಚಿಕೊಳ್ಳುವಂಥ ಸುಸಂದರ್ಭ. ಅದರ ಜೊತೆಗೆ ನಮ್ಮ ಪಕ್ಷದ ಹಿರಿಯರಿರ್ಬೋದು, ಪಕ್ಷದ ಪ್ರಮುಖರು ಇರ್ಬೋದು, ನಮಗೆ ಅಚ್ಚುಕಟ್ಟಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ನಾವು ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ನಾವೆಲ್ಲರೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಈ ಒಂದು ಅವಕಾಶ ಖಂಡಿತವಾಗಿಯೂ ಮತ್ತೆ ನಮಗೆ ಸಿಗಲಾರದು. ಯಾಕೆಂತ ಹೇಳಿದರೆ ನಮ್ಮೆಲ್ಲರೂ ಕೂಡ ಪುಣ್ಯ. ಹಾಗೆ ಇವತ್ತು ಮಹಿಳಾ ದಿನಾಚರಣೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯವನ್ನು ಹೇಳ್ತಾ, ಸಾವಿರಾರು ಮಂದಿ ಮಹಿಳೆಯರಿರ್ಬೋದು, ಹಿರಿಯರಿರ್ಬೋದು ಅಥವಾ ಕಿರಿಯರಿರ್ಬೋದು, ಎಲ್ಲರೂ ಕೂಡ ಬಂದಿದ್ದಾರೆ. ಅಚ್ಚುಕಟ್ಟಿನ ವ್ಯವಸ್ಥೆಯೊಂದಿಗೆ ನಮಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ನಮ್ಮ ಹಿರಿಯರು ನಮ್ಮೆಲ್ಲರನ್ನು ನೋಡಿಕೊಂಡಿದ್ದಾರೆ. ನಾವು ಕೂಡ ಆತುರದಲ್ಲಿ ಕಾಯ್ತಿದ್ದೇವೆ, ಯಾವಾಗ ಒಮ್ಮೆ ಅಯೋಧ್ಯೆಯನ್ನು ತಲುಪಿ ಪ್ರಭು ಶ್ರೀರಾಮ ಚಂದ್ರನ ದರ್ಶನವನ್ನು ಮಾಡ್ತಿದ್ದೇವೆ ಅಂತ ಹೇಳಿ. ಆ ಒಂದು ನಮ್ಮ ಜೀವನದ ಪರಮ ಒಂದು ಏನು ಒಂದು ಅನುಭವ ಅಂತ ಹೇಳಿದರೆ ಸಾಕಾಗಲಿಕ್ಕಿಲ್ಲ. ಒಂದು ಅನುಭವವನ್ನು ಅನುಭವಿಸಲಿಕ್ಕೆ ನಾವೆಲ್ಲರೂ ಕೂಡ ಅತ್ಯಂತ ಕಾತುರದಿಂದ ಕಾಯ್ತಿದ್ದೇವೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಥ್ಯಾಂಕ್ ಯು. ಸರಿತಾ ಶಶಿಧರ್, ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯೆ. ನಮಗೆ ಇವತ್ತು ತುಂಬ ಇಲ್ಲಿ ಖುಷಿ ಆಗ್ತಾ ಉಂಟು. ಯಾಕೆಂದರೆ ಪ್ರಭು ಶ್ರೀ ರಾಮನನ್ನು ನಾವು ಇಷ್ಟು ಬೇಗ ನೋಡ್ತೇವಂತ ನಾವು ಕನಸು ಮನಸ್ಸಿನಲ್ಲಿ ಎನಿಸಲಿರಲಿಲ್ಲ.
ಇವತ್ತು ನಮಗೆ ಮಹಿಳಾ ದಿನಾಚರಣೆಯ ಭಾಗ್ಯ ಅಂತ ಹೇಳ್ಬೋದು. ನಾವೀಗ ಎಲ್ಲ ಕಾರ್ಯಕರ್ತರು ಸೇರಿ ಒಟ್ಟಿಗೆ ಈ ಪ್ರಭು ಶ್ರೀ ರಾಮಚಂದ್ರನ ನಾವು ನೋಡಲಿಕ್ಕೆ ಇಲ್ಲಿ ಹೋಗ್ತಾ ಇದ್ದೇವೆ. ಇದರ ಹಿಂದೆ ನಮ್ಮ ಹಿರಿಯರು ತುಂಬ ಕಷ್ಟಪಟ್ಟಿದ್ದಾರೆ. ಹಾಗೂ ಇಲ್ಲಿ ಕರಸೇವೆ ಮಾಡಿದಂತಹ ಎಲ್ಲ ಹಿರಿಯರು ಕೂಡ ಈಗ ಇರಲಿಕ್ಕಿಲ್ಲ ಅವರು, ಆದರೂ ಕೂಡ ಅವರ ಸವಿ ನೆನಪು ನಮಗೆ ಸದಾಕಾಲ, ಅವರ ನೆನಪು ನಮಗೆ ಸದಾಕಾಲ ಇರ್ತದೆ. ಹಾಗೂ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೂ ಎಲ್ಲರಿಗೂ ನಾವು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾನು ಪದ್ಮಾವತಿ ಅಂತ ಬೂತ್ ಅಧ್ಯಕ್ಷರಾಗಿದ್ದೇನೆ. ನಮಗೆ ಅಯೋಧ್ಯೆಗೆ ಹೋಗುವುದಂದರೆ ತುಂಬ ಖುಷಿಯಲ್ಲಿ ನಾವು ಬಂದಿದ್ದೇವೆ. ಯಾಕಂದರೆ ಮೊದಲಿನವರೆಲ್ಲರೂ ತುಂಬ ಕಷ್ಟಪಟ್ಟು ಈ ದೇವಸ್ಥಾನವನ್ನು ಮಾಡಬೇಕಂತ ಎಣಿಸಿದ್ದಾರೆ. ಆದರೆ ಈಗ ಅದರ ಪ್ರತಿಫಲ ನಮಗೆಲ್ಲರಿಗೂ ಸಿಕ್ಕಿದೆ. ನಾವು ಈಗ ಅಲ್ಲಿಗೆ ಅಯೋಧ್ಯೆಗೆ ಹೋಗುವುದೆಂದರೆ ತುಂಬ ಖುಷಿ. ಮೋದಿಯವರಿಂದ ಈ ಕೆಲಸ ಆಯಿತು ಅಂತ ನಾವು ತುಂಬ ಸಂತೋಷದಿಂದ ಹೋಗುತ್ತಿದ್ದೇವೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ನಾನು ಸುಲೋಚನಾ ಜಿಕೆ ಭಟ್ ಅಂತೇಳಿ ಬಂಟ್ವಾಳದವಳು, ಬಾಲಭವನದ ಮಾಜಿ ಅಧ್ಯಕ್ಷೆ, ಹಾಗೆ ಭಾಜಪದಲ್ಲಿ ಒಂದು 30 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ರಾಮಲಲ್ಲನ ಪ್ರತಿಷ್ಠೆ ಜನವರಿ 22 ನಮ್ಮ ಮನಸ್ಸಲ್ಲಿ ಆವಾಗೊಂದು ಭಾವನೆ ಮೂಡಿತ್ತು. ನಾವು ಒಂದು ಬಾರಿಯಾದರೂ ರಾಮನ ದರ್ಶನ ಮಾಡಬೇಕು, ಆ ರಾಮನ ಕಣ್ಣು ತುಂಬಿಕೊಳ್ಬೇಕು. ನಮ್ಮ ಅನೇಕ ಜನರ ಬಲಿದಾನದ ಫಲವಾಗಿ 500 ವರ್ಷಗಳ ಹೋರಾಟದ ಫಲವಾಗಿ ಶ್ರೀ ನರೇಂದ್ರ ಮೋದಿಯವರ ಒಂದು ಪ್ರಯತ್ನದ ಫಲವಾಗಿ ಇವತ್ತು ರಾಮಲಲ್ಲನ ಪ್ರತಿಷ್ಠೆ ಆಗಿದೆ. ಅದನ್ನೊಮ್ಮೆ ಕಣ್ಣು ತುಂಬಿಕೊಳ್ಬೇಕು ಅನ್ನುವಂಥ ಒಂದು ವಿಶೇಷವಾದ ಕಲ್ಪನೆ ನಮಗಿತ್ತು. ಆದರೆ ಅದಕ್ಕೆ ಸರಿಯಾಗಿ ಭಾರತೀಯ ಜನತಾ ಪಾರ್ಟಿ ಈ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರರವರು ನಮಗೊಂದು ವಿಶೇಷ ಅವಕಾಶವನ್ನು ಕಲ್ಪಿಸಿಕೊಟ್ರು. ನಮಗೆ ಭಾರತೀಯ ಜನತಾ ಪಾರ್ಟಿಯ ಉಡುಪಿ, ದಕ್ಷಿಣ ಕನ್ನಡ ಮತ್ತು ಕಾರವಾರದ ಸುಮಾರು 1400 ಜನ ಈ ಯಾತ್ರೆಯ ಮೂಲಕ ನಾವು ಅಯೋಧ್ಯೆಗೆ ತಲುಪುವಂಥ ಒಂದು ಅವಕಾಶವನ್ನು ಒದಗಿಸಿಕೊಟ್ರು. ಬಹುಶಃ ನಾವು 3 ದಿವಸ ಈ ಒಂದು ಟ್ರೈನಲ್ಲಿ ಹೋಗ್ತಾ ಇದ್ದರೂ ಕೂಡ ನಾವು ಅಂದುಕೊಂಡಿದ್ದೆವು ಇಂತಹ ಒಂದು ಅವಕಾಶ ನಮಗೆ ಬಹುಶಃ ನಮ್ಮೆಲ್ಲರ ಜೊತೆಯಲ್ಲಿ ರಾಮನ ಭಜನೆ ಮಾಡ್ತಾ ರಾಮನನ್ನು ಭೇಟಿಯಾಗುವಂಥ, ರಾಮನ ಪೂಜೆಯಲ್ಲಿ ಪಾಲ್ಗೊಳ್ಳುವಂಥ ಒಂದು ಅವಕಾಶ. ಈ ಒಂದು ಯಾತ್ರೆ ಏನಿದೆ ನಿಜಕ್ಕೂ ಅವಿಸ್ಮರಣೀಯ. ನಮಗೆ ನಮ್ಮ ಕ್ಷೇತ್ರದ ಕಾರ್ಯಕರ್ತರ ಜೊತೆಯಲ್ಲಿ, ಭಾಜಪದ ಕಾರ್ಯಕರ್ತರಲ್ಲಿ ಎಲ್ಲ ನಮ್ಮ ಒಂದು ಕುಟುಂಬದ ಸದಸ್ಯರ ರೀತಿಯಲ್ಲಿ ತುಂಬ ಆತ್ಮೀಯವಾಗಿ ಅತ್ಯಂತ ಒಳ್ಳೆಯ ವ್ಯವಸ್ಥೆಯೊಂದಿಗೆ ಟ್ರೈನಲ್ಲಿ ಆಹಾರದಿಂದ ವ್ಯವಸ್ಥೆಯಿಂದ ಜೊತೆಯಲ್ಲಿ ರಕ್ಷಣೆಯ ವ್ಯವಸ್ಥೆ, ಇಲ್ಲಿರುವಂಥ ಎಲ್ಲ ಕಾರ್ಯಕರ್ತರ ಆತ್ಮೀಯ ಸಂಬಂಧ, ಇದರ ಜೊತೆಯಲ್ಲಿ ನಾವಿವತ್ತು ಈ ಯಾತ್ರೆಯನ್ನು ಮಾಡ್ತಾ ಇದ್ದೇವೆ. ನಿಜಕ್ಕೂ ನಮಗೆ ಈ ಯಾತ್ರೆ ಒಂದು ವಿಶೇಷವಾಗಿರ್ತಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ರಾಮನ ಹತ್ರ ಹೋಗುವಂಥ ಒಂದು ಅವಕಾಶ ಬಹುಶಃ ನಮ್ಮ ಜೀವನದ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳ ಜೀವನದ ಒಂದು ಅವಿಸ್ಮರಣೀಯ ಗಳಿಗೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಿಗೆ, ನಮ್ಮ ಜಿಲ್ಲೆಯ ಅಧ್ಯಕ್ಷರುಗಳಿಗೆ ಈ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ನಮ್ಮೆಲ್ಲ ಜವಾಬ್ದಾರಿಯನ್ನು ತಗೊಂಡು ಎಲ್ಲ ವ್ಯವಸ್ಥೆ ಮಾಡಿದಂಥ ಎಲ್ಲರಿಗೆ ಕೂಡ ವಿಶೇಷವಾಗಿ ತಮ್ಮ ಈ ಚಾನಲ್ ಮೂಲಕ ನಾವು ಅಭಿನಂದನೆಯನ್ನು ಹೇಳ್ತಾ ಇದ್ದೇವೆ, ವಂದನೆಯನ್ನು ಹೇಳ್ತಾ ಇದ್ದೇವೆ. ನಾವು ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಜಯಶ್ರೀ ಕರ್ಕೇರ. ನಾನು ಜಿಲ್ಲೆಯ ನಿಕಟಪೂರ್ವ ಕಾರ್ಯದರ್ಶಿಯಾಗಿ ಸತತವಾಗಿ 3 ವರ್ಷ 11 ತಿಂಗಳು 25 ದಿವಸಗಳ ಕಾಲ ಕೆಲಸವನ್ನು ಮಾಡಿದ್ದೇನೆ. ಬೇರೆ ಬೇರೆ ಅವಧಿಯಲ್ಲಿ ಪಕ್ಷದ ಬೇರೆ ಬೇರೆ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಕೆಲಸವನ್ನು ಮಾಡಿದ್ದೇನೆ. ಮೊನ್ನೆ 2 ದಿನದ ಹಿಂದೆ ನಾವು ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ನಿಂದ ಅಯೋಧ್ಯೆಗೆ ಪ್ರಯಾಣವನ್ನು ಬೆಳೆಸಿದೆವು. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರ ಜೊತೆ, ಪ್ರಮುಖರ ಜೊತೆ ನಾವು ಪ್ರಯಾಣವನ್ನು ಮಾಡಬೇಕಾದ್ರೆ ನಾವು 2 ದಿನ ರೈಲಿನಲ್ಲಿ ಕೂತ್ಕೊಳ್ಬೇಕು. ನಮಗೆ ಯಾವ ರೀತಿಯ ವ್ಯವಸ್ಥೆಗಳು ಇರ್ಬೋದು ಅನ್ನುವ ಚಿಂತನೆ ನಮ್ಮನ್ನು ಕಾಡುತ್ತಿತ್ತು. ಆದರೆ ನಾವು ನಾಳೆ ಬೆಳಿಗ್ಗೆ 3:30 ಗಂಟೆಗೆ ಅಯೋಧ್ಯೆಯನ್ನು ತಲುಪುವರಿದ್ದೇವೆ. ನಮಗೆ ಈ ಪ್ರಯಾಣ ನಮ್ಮ ಜೀವಮಾನದಲ್ಲಿ ಮರೆಯದಂತಹ ಒಂದು ಕ್ಷಣ. ಯಾಕೆಂದರೆ ಸುಮಾರು 500 ವರ್ಷಗಳ ಇತಿಹಾಸವಿರುವ ಪ್ರಭು ಶ್ರೀರಾಮಚಂದ್ರನ ಭವ್ಯ ಮಂದಿರದ ಪ್ರತಿಷ್ಠಾಪನೆ ಆಗಬೇಕು ಅಂತ ಹೇಳಿ ಕಳೆದ ಹಲವಾರು ವರ್ಷಗಳಿಂದ ಅದೆಷ್ಟೋ ಕಾರ್ಯಕರ್ತರು, ನಮ್ಮ ಹಿರಿಯರು ಬಲಿದಾನ ತ್ಯಾಗವನ್ನು ಮಾಡಿದ್ದಾರೆ. ಅವರು ಮಾಡಿದ ಎಲ್ಲ ತ್ಯಾಗದ ಫಲವಾಗಿ ನಾವು 2 ದಿನಗಳಿಂದ ಟ್ರೈನಲ್ಲಿ ಬರಬೇಕಾದ್ರೆ ಅದನ್ನೇ ಯೋಚಿಸ್ತಾ ಇದ್ದೇವೆ.
ನಾವು ಆ ಭವ್ಯ ಮಂದಿರವನ್ನು ನೋಡಲು ಪ್ರಭು ಶ್ರೀರಾಮಚಂದ್ರನ ದರ್ಶನವನ್ನು ಮಾಡಲು ಹೊರಟಿದ್ದೇವೆ. ಆದರೆ ಅದೆಷ್ಟೋ ವರ್ಷಗಳ ಹಿಂದೆ ನಮ್ಮ ಹಿರಿಯರು ಮಾಡಿದ ಸೇವೆ, ಅವರು ಮಾಡಿದ ತ್ಯಾಗ, ಬಲಿದಾನಗಳನ್ನು ಯೋಚಿಸಬೇಕಾದ್ರೆ ನಾವು ಈ ಕಾಲಘಟ್ಟದಲ್ಲಿ ಬದುಕಿ ಉಳಿದಿದ್ದೇವೆ. ಅದನ್ನು ನೋಡುವಂಥ ಭಾಗ್ಯ ನಮಗೆ ಒದಗಿ ಬಂದಿದೆ. ಇಂತಹ ಒಂದು ಕಾಲಘಟ್ಟದಲ್ಲಿ ಪ್ರಭು ಶ್ರೀರಾಮಚಂದ್ರನ ದರ್ಶನವನ್ನು ಮಾಡಲು ನಾವು ಹೊರಟಿದ್ದೇವೆ. ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಜಯೇಂದ್ರರವರಿಗೆ ಹಾಗೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ಸತೀಶ್ ಕುಂಪಳರವರಿಗೆ, ದಕ್ಷಿಣ ಕನ್ನಡ ಜಿಲ್ಲೆಯ ನೆಚ್ಚಿನ ಸಂಸದರಾದಂತಹ ನಳಿನ್ ಕುಮಾರ್ ಕಟೀಲ್ರವರಿಗೆ ಹಾಗೂ ಒಟ್ಟು ನಮ್ಮ ಭಾಜಪದ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಾಳೆಯ ದಿನ ಬೆಳಿಗ್ಗೆ ನಾವು ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಳಕ್ಕೆ ಕಾಲಿಡುವವರಿದ್ದೇವೆ. ನಮ್ಮೆಲ್ಲರ ಕಾರ್ಯಕರ್ತರಿಗೆ ಈ ಒಂದು ಪ್ರಯಾಣವು ಶುಭವಾಗಲಿ ಎಂದು ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸಿದ ಮಾತುಗಳನ್ನು ಮುಗಿಸ್ತೇನೆ.